ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಹಾಗೂ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತರು ಆದ ಅಡವಿಶ ಇಟಗಿ ಅವರೊಂದಿಗೆ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದಿದ್ದಾರೆ. ವಿಶೇಷವಾಗಿ ಈ ಒಂದು ಬಾಲ ವಿಕಾಸ ಅಕಾಡೆಮಿ ಆಗೋದಕ್ಕೆ ಅಧ್ಯಕ್ಷರಾಗೋದಕ್ಕೆ ಕಾರಣ ವಿಶೇಷವಾಗಿ ನಿಮ್ಮ ಒಂದು ರೀತಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗೋದಕ್ಕಂತ ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದ್ ಕಡೆ ಇದಿದೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಇದಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರು. ಇಂತಹ ಸಂದರ್ಭದಲ್ಲಿ ಮತ್ತೆ ಏನಾದ್ರು ಮಂತ್ರಿಗಿರಿ ಸಿಗೋ ಚಾಯ್ಸ್ ಇದೆಯಾ ಮೇಡಮ್ ಅವ್ರಿಗೆ? ಹಾ ಸರ್, 100% ಸಿಗ್ತದ. ಮಂತ್ರಿ ಆಗೇ ಆಗ್ತಾರ. ಬರುವಂತ ಏನು ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಇದಿದೆ, ಸರ್ಕಾರದ ಒಂದು ರಚನೆ ಇದೆ, ಅದರಲ್ಲಿ 100% ಮಂತ್ರಿ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ಸಹ ಮಹಿಳಾ ಸಿಎಂ ಅಂತಕ್ಕಂಥದ್ದೇ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಇಲ್ಲಿವರೆಗೂ ಸಹ ಮಹಿಳಾ ಮುಖ್ಯಮಂತ್ರಿನೇ. ಒಂದ್ ರೀತಿ ಮಹಿಳಾ ಲೀಡರ್ಗಳಲ್ಲಿ ಒಂದ್ ರೀತಿ ತುಂಬಾ ಈಗ ಮುಂಚೂಣಿ ಮಹಿಳಾ ಲೀಡರ್ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಏನಾದ್ರು ಮುಂಬರ್ತಕ್ಕಂಥ ದಿನಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಸಿಎಂ ಆಗಬಹುದಾ? ನೋಡ್ರಿ, ಅವರು ಅನುಭವಿಸ್ತದ. ಸುಮಾರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಅನುಭವದ, ರಾಜ್ಯದಲ್ಲಿ ರಾಜ್ಯ ಅಧ್ಯಕ್ಷನಾಗಿ ರಾಜ್ಯವನ್ನು ಸುತ್ತಾಡಿ ಒಳ್ಳೆಯ ಒಂದು ಕೆಲಸ ಮಾಡುವಂತ ವ್ಯಕ್ತಿಗಳು. ಬರುವಂತ ದಿವಸ ನಾವಂತೂ ನಮ್ಮ ಆಸೆ, ನಮ್ಮ ಕ್ಷೇತ್ರದವರೊಬ್ರು ಮುಖ್ಯಮಂತ್ರಿ ಆಗ್ತಾರಂತಂದ್ರೆ ನಮ್ಮ ಬಹಳ ದೊಡ್ಡ ಖುಷಿ. ಮಂತ್ರಿಯಾಗಿ ಎಷ್ಟು ನಮ್ಮ ಕ್ಷೇತ್ರವನ್ನ ಡೆವಲಪ್ಮೆಂಟ್ ಮಾಡಿದಾರ ಅಂತಂದ್ರ, ಸಿಎಂ ಆದ್ರ ಇಡೀ ರಾಜ್ಯವನ್ನ ಪ್ರತಿನಿಧಿಸುವಂತ ಒಂದು ಏಬಲ್ ಕ್ಯಾಂಡಿಡೇಟ್ ಅದಾರು. ಮತ್ತ ರಾಜ್ಯವನ್ನು ಸುಧಾರಿಸ್ತಾರ ಅನ್ನುವಂತ ಭರವಸೆ ಇದೆ. 28 ಕ್ಲೇಮ್ ಮಾಡ್ತೇವೆ. ಈಗ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ ಅದಾರು. 28 ಬರುವಂತದ್ದು ನಾವು ಕ್ಲೇಮ್ ಮಾಡ್ತೀವಿ. ಮಹಿಳಾ ಮುಖ್ಯಮಂತ್ರಿ ಆದ್ರೆ ಫಸ್ಟ್ ಮಹಿಳಾ ಮುಖ್ಯಮಂತ್ರಿ ಆಗಲ್ಲ, ನಮ್ಮ ಸಂತೋಷ ಕೂಡ ಮತ್ತಿನ್ಯಾರು. ನಮ್ ಕ್ಷೇತ್ರ ನಾವು ಸ್ವತಂತ್ರ ಕಂಡಾಗಿಂದ ಅಭಿವೃದ್ಧಿ ಕಾಣುವಂತ ಕ್ಷೇತ್ರ. ಅನೇಕ MLA ನಾವು ನೋಡಿದೀವಿ, ಅನೇಕ ಮಂದಿ ಶಾಸಕರು ಬಂದ್ ಹೋಗಿದ್ದಾರೆ, ಆದ್ರೆ ಏನು ಕೆಲಸ ಮಾಡಿರ್ಲಿಲ್ಲ. ಮೇಡಮ್ ಅವ್ರು ಬಂದ್ಮೇಲೆ ಸಿಕ್ಕಾಪಟ್ಟಿ ಕೆಲಸ ನಾವ್ ಹೆಚ್ಚಿಗೆ ಕೆಲಸದವ್ರು. ನಮ್ಮೂರ್ ದೊಡ್ಡವ್ರು, ಇಂತ ದೊಡ್ಡವ್ರನ್ನ ಬಾಗೇವಾಡಿ 32 ಪಂಚಾಯತಿ ಮೆಂಬರ್ ಇರುವಂತ ಊರನ್ನ ಪಟ್ಟಣ ಪಂಚಾಯತಿಗೆ ಅಪ್ಪರ್ ಗೇಡ್ ಮಾಡಿ ಕೊಟ್ಟವ್ರು, ಇಂತ ಬಿಲ್ಡಿಂಗ್ ಕಟ್ಟಿ ಕೊಟ್ಟವ್ರು. ನೀವ್ ಎಲ್ಲಿ ಅಡ್ಡಾಡ್ರಿ, ನಮ್ಮಲ್ಲಿ ಗೋಲ್ ಮುಕ್ತ ಟೂರ್ ಮಾಡಿದಾರೆ ಬಾಗೇವಾಡಿ. ಅಂದ್ರೆ ಹಿಂಗ್ ಬಾಗೇವಾಡಿ ಬಂದ ಅಂತ ಪ್ರತಿಯೊಂದು ಊರಾಗ ನೀವು ಚೆಕ್ ಮಾಡಿ ನೋಡ್ರಿ, ನೀವು ನೋಡಿದವ್ರು ಇದ್ದೀರಿ. ಪ್ರತಿಯೊಂದು ಊರನ್ನು ಗೋಲ್ ಮುಕ್ತ ಟೂರ್ ಮಾಡಿದಾರು. ಹೊಲಗಡೆ ಹೋಗುವಂತ ಹಾದಿಗಳನ್ನ ಬ್ರಿಡ್ಜ್ ಬ್ಯಾರೇಜ್ ಮಾಡಿದಾರು, ರೋಡ್ಗಳನ್ನ ಮಾಡಿದಾರು. ಯಾವುದೇ ಗುಡಿ ಗುಂಡಾರಗಳು, ಸುಮಾರು ಗುಡಿ ಗುಂಡಾರಗಳನ್ನ ಕಟ್ಟಿದಾರೆ. ಯಾವ ಎಲ್ಲಿಂದ ಫಂಡ್ ತರ್ತಾರೋ, ಯಾವ ಶಾಸಕರಿಗೂ ಗೊತ್ತಾವತ್ತು, ಏನು ಗೊತ್ತಾವ. ಸಿಕ್ಕಾಪಟ್ಟಿ ಫಂಡ್ ತಂತಂದ ಗುಡಿಗಳು ಸುಮಾರು 160 ಗುಡಿಗಳು ಮುಗಿದವು. ಅದ್ರಾಗೂ ವಿಶೇಷವಾಗಿ ನೀವು ಅಂಕಲ್ಗೆ ನಿಮ್ 200 ಹಾಕೋದು ನೋಡಿ ಬರ್ರಿ, ಕಲ್ಲಿನ ಕಟ್ಟಡ. ಆಮೇಲೆ ನಮ್ದು ಯಾವ ಸಮಾಜಕ್ಕೂ, ಪ್ರತಿಯೊಂದ್ ಸಮಾಜಕ್ಕೂ ಸಮುದಾಯ, ಪ್ರತಿಯೊಂದ್ ಸಮುದಾಯಕ್ಕೂ ಗುಡಿಗಳು. ಪ್ರತಿಯೊಂದು ನಮ್ಮಲ್ಲಿ ನಮ್ಮ ಊರದೇ ಹೇಳ್ತೀನಿ, ನಾ ಪಡಿ ವಿಶ್ವೇಶ್ವರ ಗುಡಿ ಕೊಟ್ಟಾರ, ಶಿವಾಲಯ ಕೊಟ್ಟಿದ್ದಾರೆ. ಆಮೇಲೆ ಜಾತ್ರೆ ನಮ್ ಜಾತ್ರೆ ಇಡೋದ್ರಿಂದ ಎಲ್ಲಾ ಗುಡಿಗಳಿಗೆ ನಾವು ಶಾರ್ಟ್ ಟೈಮ್ ಹೋಗಿದ್ದು. ನಮ್ಮ ದೇವಿ ಜಾತ್ರೆ ನಮ್ಮೂರು ಶಾರ್ಟ್ ಟೈಮ್ ದಾಗ ಆದ್ರ ಪ್ರತಿಯೊಂದ್ ಸಮಾಜದ ಗುಡಿಗಳನ್ನು, ಒಂದು ಗಾಣಿಗರ ಸಮಾಜದಲ್ಲಿ ನಮ್ಮ ಸಮಾಜದಂದ್ರೆ ಎಲ್ಲರಿಗೂ ನಮಗೂ ಸಂಬಂಧ ಅದಾವ, ಎಲ್ಲ ಸಮಾಜದ ಸಂಬಂಧ ಅಲ್ಲ. ಅಲ್ಲಿ ಜಮಖಂಡರ ಹೊಲ ಒಂದು ಗುಡಿ ಕಟ್ಟಬೇಕಾಗಿತ್ತು, ಅಲ್ಲಿ ಫಂಡ್ ಕೊಟ್ರು. ಆಮೇಲೆ ನಮ್ ಎಲ್ಲಾ ಗುಡಿಗಳು, ಲಕ್ಷ್ಮೀ ಗುಡಿಗೇನು ನಾವು ಡೆವಲಪ್ಮೆಂಟ್ ಮಾಡಿ ಇದಕ್ಕೆಲ್ಲ ಕಲರ್ ಗಿಲ್ಲ ಕೂಡ ಹಚ್ಚಿದವ್ರ ಚಂದ್ರಾಜ್ ಅವ್ರ ನೇತೃತ್ವದಾಗ. ಅಂದ್ರ ಈ ಊರ ಅಷ್ಟ ಅಲ್ಲ, ಪ್ರತಿಯೊಂದ್ ಊರಾಗ ಎಲ್ಲಿ ಊರಾಗ ಜಾತ್ರೆ ಆ ಊರದ್ದು ಏನ್ ಕೆಲಸ ಬಾಕಿ ಉಳ್ದಾವ್ ಕೆಲಸಗಳನ್ನ ಎಲ್ಲಾನು. ಮತ್ತ ಅದ ನಮ್ಮ ಊರದ ಇನ್ನೊಂದು ವಿಶೇಷ ಹೇಳ್ತೀನಿ, ನಮ್ಮ ಎಲ್ಲ ಎಕ್ಸ್ಟೇಷನ್ ಮಾಡಿಕೊಂಡು ನಮ್ಮ ಪೂರ್ಣ ಡೆವಲಪ್ಮೆಂಟ್ ಆಗದ ಓಣಿಗಳಿದ್ವು. ಸದಾ ತೋರ್ಸಲ್ ಬರೀ ಡಾಂಬರ್ ರೋಡ್, ಆಮೇಲೆ ಗಟಾರಿ ಎಲ್ಲಾ ಕೆಲಸ ನಡೆದವ್ ನಾವು ಮಾಡಿ ಮುಗಿಸಿದ್ವಿ. ಅಂದ್ರ ಹೆಂಗಂದ್ರ ಎಲ್ಲಾರು ಅಡ್ಯಾಡ್ತಿದ್ವು. ಇಷ್ಟು ದೊಡ್ಡವ್ರು ಇದ್ರು ಇನ್ನೇನಪ್ಪಾ ಪಟ್ಟಣ ಪಂಚಾಯತ್ ಆಗ್ತತನೋ ಅಂತ ಲೆಕ್ಕ ನಾವು ಮೊದಲು ಇಟ್ಕೊಂಡಿದ್ವಿ. ಆದ್ರ ಮೇಡಮ್ ಮೇಲೆ ಶಾಸಕರಾದ್ರು ಆದ್ಮೇಗಿಂದ ನಮ್ಮ ಊರ ಚಿತ್ರಣನ ಬದಲಾಗೈತಿ. ಇದೇ ತರನಾಗಿ ಎಲ್ಲಾ ಪಶ್ಚಿಮ ಭಾಗ ಅಂತೂ ಏನೂ ಕಂಡಿರ್ಬೇಕು ಕೆಲಸ. ನಮ್ಮವ್ರು ಚಾರು ಒಂದ್ 2 ತಿಂಗಳಿಗೋ 3 ತಿಂಗಳಿಗೋ ಹಿಂದಿನ ಶಾಸಕರು ಮಾಡಿದ್ರು ಕಿತ್ತೋಗಂಗ, ಸಿಕ್ಕಾಪಟ್ಟೆ ಕಮಿಷನ್ ತಗೋ ಆಸೆಗೆ 3-4 ತಿಂಗಳ ಕಿತ್ತೋಗಂಗ ರೋಡಾರ ಮಾಡಿದ್ರು. ಅಷ್ಟು ಇಷ್ಟು ಕೆಲಸದ ಆ ಕಡೆ ಆಗಿರ್ಲಿಲ್ಲ. ಅದು 3-4 ತಿಂಗಳು ಬರೋಷ್ಟು ಕೆಲಸ ಮಾಡಿದ್ರು. ಇಲ್ಲಿ ಇಷ್ಟು ಕೆಲಸ ಅಲ್ಲಿ ಆಗಿರ್ಲಿಲ್ಲ ಪಶ್ಚಿಮ ಭಾಗದಾಗ. ಆದ್ರೆ ಪಶ್ಚಿಮ ಭಾಗದವ್ರಿ ಇಲ್ದವ್ರಿ ಎರಡೂ ಭಾಗಕ್ಕ ಒಳ್ಳೆ ಕೆಲಸ. ಹಾಗಾದ್ರೆ 2028ಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವು ಕ್ಲೈಮ್ ಮಾಡ್ತೀರಾ? ಮಾಡ್ತೇವೆ 100%. ಮಹಿಳಾ ಕ್ಷೇತ್ರದಿಂದ ಮಹಿಳಾ ಸಿಎಂ ಆಗೋದಾದ್ರೆ ಪ್ರಥಮ ಮಹಿಳಾ ಇವರ ಆಗ್ಲಂತ ಕ್ಲೈಮ್ ಮಾಡ್ತೀವಿ. ಈಗ ಮಾಜಿ ಶಾಸಕರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅಷ್ಟಕ್ಕಷ್ಟೇ, ಆದ್ರೆ ಅಕ್ರಮ ಸರಾಯಿಗಳು ಮತ್ತೆ ಗಾಂಜಾ ಇದ್ರದ್ದು ಮಟ್ಕಾದಂತೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಸಂಜಯ್ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ. ಆರೋಪ ಮಾಡ್ತಾರೆ, ಏನೋ ಆರೋಪ ಮಾಡ್ಕೊಂಡಿರ್ತಾರ. ಅವ್ರು ಏನೋ ಕೆಲಸ ಏನು, ನಾನೇ ಕೆಲಸ ತೋರಿಸ್ತೀನಿ ಬಾಂಡ್ರ ಸಂಜಯ್ ಪಾಟೀಲ್ಗೆಲ್ಲ 78 ವಾರ್ಡದ ಮಿನಿಮಮ್ ಎಡ್ಡಿರೋಂತ ಮನುಷ್ಯನ ನಾವು ಮೇಲೆ ಅದಕ್ಕೆ 72 ಜವಾಬ್ದಾರಿ ತಗೊಂಡಿನಿ. ಮರಾಠಿ ಭಾಗದ ಒಬ್ಬ ಜವಾಬ್ದಾರಿ ಕೊಡ್ತಾರೆ, ಈ ಕಡೆ ನಾ ಜವಾಬ್ದಾರಿ ತಂದಿನಿ.
ಈಗೂ ಹಂಗ ತೋರಿಸ್ತಾನ ಬಾಣ್ರಿ. ಹಿಂದಿನ ಶಾಸಕರು ಎಲ್ಲಾರು ಬರ್ಲ ಬಟ ಮೇಡಮ್ ಬೇಡ, ಚಂದ್ರಾಜ್ ಬೇಡ, ಗುರುನಾನಂದ್ ಬೇಡ, ನಮ್ಮ ಕ್ಯಾಂಡಿಡೇಟ್ MP ಕ್ಯಾಂಡಿಡೇಟ್ ನಲಾಲ ಅವರು ಬೇಡ, ನಾನೇ ತೋರಿಸ್ತೇನೆ ಎಲ್ಲೆಲ್ಲಿ ಕೆಲಸ ಆಗ್ಯದಾವ್, 2 ದಿವಸ ಕೆಲಸ ಆಗ್ಯಾವ, ಡೇಟ್ ಸಹಿತ ಕೊಡ್ತಾನು ಬಾ, ಚಾಲೆಂಜ್ ಇಟ್ಕೊಂಡ್ಬೇಕಾರೆ ಎದ್ರ ಬದ್ರ ಮಾತಾಡ್ಲಿಕ್ಕೆ ಹೋಗ, ನಾ ಆಹ್ವಾನ ಮಾಡ್ತೇನೆ. ಜಗ ತೋರಿಸ್ತೇನೆ ಅವ್ರಿಗೆ ಎಲ್ಲಿ ಕೆಲಸ ಆಗೈತಿ, ಏನಾಗೈತಿ. ನೀ ಇದನ್ನ ಪೂಜಾ ಮಾಡಿದ್ದೆಪ್ಪ ಅಣ್ಣ, ಸಂಜಯ್ ಅಣ್ಣ ಇದನ್ನ ಮೇಡಮ್ ಮಾಡ್ಯಾವ, ಅಕ್ಕ ಲಕ್ಷ್ಮೀ ಅಕ್ಕ ಮಾಡ್ಯಾವ, ಈ ಪಂಚಾಯತಿದ ಕಟ್ಟಡ ಕಟ್ತಾವ್ ಅಂತೇಳಿ ಇದನ್ನ ಕಟ್ಟಿದಾರ. ನಾ ತೋರಿಸ್ತೇನೆ ನಮ್ಮ ವಿರುದ್ಧ, ಬ್ಯಾರೆ ವಿರುದ್ಧ ಹಿಂಗ್ ಪ್ರತಿಯೊಂದು 78 ವಾರ್ಡ್ ಏನ್ ಮೊದಲು ಅವ್ರಿಗೆ ನಾ ಬರೀದಿಲ್ಲ, ಆ 78 ವಾರ್ಡ್ದಾಗ ಎಲ್ಲ ತೋರಿಸ್ತಾನೆ ಬಾ ಅಂತ. ಬೇಕಾದವ್ರ ಬರ್ಲಿ ನಾ ತೋರಿಸ್ತೇನೆ. ಇಲ್ಲಿ ಇದ ಓಣ್ಯಾಗ ಕೆಲಸ ಆಗೈತಿ, ಇಲ್ಲೇ ಕೆಲಸ ಆಗೈತಿ, ನಾ ತೋರಿಸ್ತೇನೆ. 2000 ಒಂದ್ ರೀತಿ ಅಡವಿ ಶೆಟ್ಟಿಗೆ ಅಂದ್ರೆ ಒಂದ್ ರೀತಿ ಸ್ನೇಹ ಸ್ವಭಾವದ ವ್ಯಕ್ತಿ, ಎಲ್ಲಾ ಪಕ್ಷದವ್ರ ಜೊತೆನ ತುಂಬಾ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಒಂದ್ ಏನಪ್ಪಾ ಅಂತಂದ್ರೆ ಅಡವಿ ಶೆಟ್ಟಿಗೆ ಅವ್ರಿಗೆ ಇಲ್ಲಿವರೆಗೂ ಸಹ ಕ್ಷೇತ್ರ ಹುಡುಕ್ತಾ ಇದ್ದಾರೆ, ಅವ್ರ ಅನುಭವಕ್ಕೆ MLA ಆಗ್ಬೇಕಾಗಿತ್ತು ಅಂತ ಒಂದಿದೆ. ಯಾವ ಕ್ಷೇತ್ರ ಏನ್ ಕತೆ? ಒಂದ್ ಕಡೆ ಕಿತ್ತೂರು ಇದಾಯ್ತು, ಒಂದ್ ಕಡೆ ಬೆಳಗಾವಿ ಗ್ರಾಮೀಣ ಇದಾಯ್ತು, ಯಾವ್ದೋ ಕ್ಷೇತ್ರ ಹುಡುಕೊಂಡಿದಿರೋ? ಇಲ್ಲ ಸಾರಿ, ನಾವ್ ಇಲ್ಲೇ ಬೆಳಗಾವಿ ಗ್ರಾಮೀಣದಾಗ ಇರ್ತೀವಿ. ಅಕ್ಕನ ಮತ್ತೆ MLA ಮಾಡ್ತೇವಿ, ನೀವ್ ಹೇಳಿದಾಗ ಮುಖ್ಯಮಂತ್ರಿ ಮಾಡ್ತೇವೆ. ಅವ್ರ ಮುಖ್ಯಮಂತ್ರಿಗಳು ಆಗೋ ಮಟ್ಟ ನಾವ್ ಇಲ್ಲೇ ಇರ್ತೀವಿ. ಸಾರಿ, ಥ್ಯಾಂಕ್ ಯು. ನಾವೇನ್ ಎಲ್ಲಿ MLA ಬ್ಯಾಡ ನಮ್ಗೆ, ನಾವ್ ಇಲ್ಲೇ ಇರ್ತೀವಿ. ಆದ್ರ ಅಕ್ಕನ್ ಮಾತ್ರ MLA ಮಾಡ್ತೇವಿ ಮತ್ತು ಮಂತ್ರಿ ಮಾಡ್ತೇವಿ. ಮುಖ್ಯಮಂತ್ರಿ ಮಾಡಕ್ ಹೇಳಿದ್ರಲ್ಲ, ನೀವೇ ಕೇಳಿದ್ರಲ್ಲ, ಮುಖ್ಯಮಂತ್ರಿ ಆಗೋವರೆಗೂ ನಾವ್ ಇರ್ತೀವಿ. ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಬರ್ಬೇಕಾಗಿದೆ. ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಈಗ ಬೆಳಗಾವಿ, ಕಿತ್ತೂರು, ಧಾರವಾಡ ಒಂದು ರೈತರುಗಳಿಗೆಲ್ಲ ಒಂದ್ ಕಡೆ ಸ್ವಲ್ಪ ಕೊಡ್ತಕ್ಕಂತ ಪರಿಹಾರ ದಂದಲ್ಲಿ ವ್ಯತ್ಯಯ ಉಂಟಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನೀವೇನಾರು ಅವ್ರ ಪರವಾಗಿ ನಿಂತ್ಕತ್ತೀರಾ? ರೈತರ ಪರವಾಗಿ ನಾವು ಯಾವಾಗ ಇದ್ದೇವಿ. ರೈತರ ಪರವಾಗಿ ನಾನು ಸತತವಾಗಿ 89 ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನಾನು ಸತತವಾಗಿ ರೈತರ ಜೊತೆ ನಾನು ಹೋರಾಟಕ್ಕೆ ಹೋಗಿದ್ದೆ. ಇವರು ವೇದಿಕೆಯನ್ನು ಚೆನ್ನಾಗಿ ವೇದಿಕೆ ಮಾಡಿದ್ರೆ ನನಗಿನ್ನೂ ಭರವಸೆ ಇದೆ, ಇನ್ನೂ ಅಮೌಂಟ್ ಜಾಸ್ತಿ ತರ್ಬೋದು. ಅದಕ್ಕ ಮಾನ್ಯ ಮಂತ್ರಿಗಳು, ಮಾಜಿ ಮಂತ್ರಿ ನಮ್ಮ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೋಗ್ಬೇಕು, ಚಂದ್ರರಾಜ್ ಅಂತ ಹೋಗ್ಬೇಕು. ಯಾರ ಈ ಸರ್ಕಾರಕ್ಕೆ ಮಾತಾಡೋದ್ರಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದು. ನಾನು ಧಾರವಾಡ, ಕಿತ್ತೂರು ಮಾತಾಡಂಗಿಲ್ಲ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಂತಂದ್ರೆ, ನಮ್ಮ ಇವರೆಲ್ಲರೂ ಸೇರಿ ಬಂದದ್ದಾದ್ರೆ ನಾ ಮೇಡಮ್ ಅವ್ರಿಗೆ ಮಾತಾಡ್ಕೊಂಡು, ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಳಜಿಗಳು ಆಗ್ತಾರೋ, ಸ್ವತಃ ರೈತರಿದ್ದಾರೋ, ಅವ್ರಿಗೆ ರೈತರ ಕಷ್ಟ ಅನ್ನೋದು ಎಲ್ಲ ಗೊತ್ತವ. ಅದನ್ನ ಕಂಡಂತವ್ರನ್ನ ಈಗ ಮತ್ತೆ ಹೊಲಗಳ ಹಾದಿ ಗ್ರಾಮ ಸಡಕ್ ಯೋಜನೆ ವಾಜಪೇಯಿ ಅವ್ರ ಕಾಲದಾಗ ಬಂದಿತ್ತು, ಮಾಡೋರ್ ಇರ್ಲಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ಬೇಕಲ್ಲ, ರೋಡ್ಗಳು ಹೊಲಗಳಿಗೆ ಹೂವ ಹಾದಿ ರೋಡ್ ಮಾಡ್ಲಿಕ್ಕೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ಲಿಕ್ಕೆ ಬಾಳ ಮಂದಿ ನಮ್ಮ ಊರಾಗಿಂದ ಹೇಳ್ತಾರೆ. ಉದಾಹರಣೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ಮ್ಯಾಗ ಒಂದ್ 2 ಬೋರ್ ಹೊಡೆದು ಕಬ್ಬು ಹಾಕೊಂಡು ಅಂದ್ರೆ ನಮ್ ಜೀವನ ಚಲೋ ಆಗುವಂಗೆ ವ್ಯವಸ್ಥೆ ಮಾಡಿದ. ಅಂದ್ರೆ ರೈತರನ್ನ ಬಹಳ ಒಂದು ರೈತರ ಕುಟುಂಬದಿಂದ ಬಂದಂತ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿದ್ದಾರೆ. ಎಲ್ಲಾರು ಕೂಡ ಹೋಗಿದ್ದಾದ್ರೆ ಅವ್ರ ಏನಾದ್ರು ಒಂದು ಪರಿಹಾರನ ಕಂಡುಕೊಳ್ಳಬಹುದು ಅಂತ ನನ್ನ ಆಸೆ ಇದೆ. ಆದ್ರೆ ಎಲ್ಲಾರು ಒಂದು ವೇದಿಕೆಯಾಗಿ ಹೋದ್ರೆ ಆಗ್ಬೋದು ಅಂತ ನನ್ನ ಆಸೆ. ಖಾನಾಪುರದಿಂದ ಒಂದು ಕೂಗಿದೆ, ವಿಶೇಷವಾಗಿ ಒಂದ್ ರೀತಿ ಹೆಬ್ಬಾಳ್ಕರ್ ಕುಟುಂಬ ಅಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಒಂದ್ ರೀತಿ ಇಂಥ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಕುಟುಂಬದವರು ಯಾರಾದ್ರೂ ಸ್ಪರ್ಧೆ ಮಾಡ್ಬೋದಾ? ಅವರಂತೂ ಏಬಲ್ ಇದ್ದಾರೆ, ಖಾನಾಪುರಕ್ಕೂ ಏಬಲ್ ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರೇನ್ ಜಿಲ್ಲೆಯಲ್ಲಿ ಎಲ್ಲಿ ಕುಂತ್ರು ಆರಿಸಿ ಬರುವಂತ ಕ್ಯಾಂಡಿಡೇಟ್ ಇದ್ದಾರೆ, ಒಳ್ಳೆ ಕೆಲಸಗಾರ ಇದ್ದಾರೆ. ಹೈಕಮಾಂಡ್ ಏನಾದ್ರು ನಿರ್ಣಯ ಮಾಡಿದ್ರೆ ಮಗಾನು ನಿಂದಿರ್ಬೋದು, ತಮ್ಮು ನಿಂದಿರ್ಬೋದು, ಸಹೋದರಿಯರು ನಿಂದಿರ್ಬೋದು, ನಿಂದಿರಬಾರ್ದು ಅಂತೇನಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಕುಟುಂಬ ರಾಜಕಾರಣ ಇದ್ದೇ ಇದೆ. ಒಂದೊಂದ್ ಮನೇಲಿ 4-5 ಮಂದಿ, ಈಗ ಕೆತ್ತಾರ ಮನ್ಯಾಗ ಆತು, ಜಾರಕಿಹೊಳಿ ಮನ್ಯಾಗ ಆತು, ಎಲ್ಲಾರ ಮನ್ಯಾಗ ಇದ್ದಿದ್ದೇನೆ ಇಲ್ಲ. ಏನ್ ಹೈಕಮಾಂಡ್ ನಿರ್ಣಯ ಮಾಡ್ರೆ ಗೆದ್ದು ಬರ್ತಾನ ನನಗೆ ವಿಶ್ವಾಸ. ಅಲ್ಲ, ನಿಲ್ಲೋ ಚಾಯ್ಸ್ ಇದೆ ಹಾಗಾದ್ರೆ. ನಿಂದಿರ್ಬೋದು. ಅದು ಹೈಕಮಾಂಡ್ಗೆ ಆಮೇಲೆ ನಿಂದ್ರಾವ್ರಿಗೆ ಬಿಟ್ಕೊಟ್ಟಿದ್ದಾರೆ. ನಾವು ಅವ್ರ ಎಲ್ಲಿ ಕೆಲಸ ಮಾಡ್ತಾರ ಅಂತ ಹೇಳ್ತಾರೆ ಅಲ್ಲಿ ಮಾಡೋದು. ಖಾನಾಪುರ ಮಾಡೋದ್ರೆ ಖಾನಾಪುರ ಮಾಡ್ತೀವಿ, ಬೆಳಗಾವಿ ಗ್ರಾಮೀಣ ಮಾಡೋದು ಬೆಳಗಾವಿ ಗ್ರಾಮೀಣ ಮಾಡ್ತೀವಿ. ಮಾತ್ರ ಬೆಳಗಾವಿ ಗ್ರಾಮೀಣ ಮಾತ್ರ ಅಕಾಪಿಕ್ಸ್ ಅದಂತೂ ನಕ್ಕಿ. ಬೇರೆ ಕಡೆ ಯಾರಾದ್ರೂ ಅವ್ರ ಬ್ರದರ್ ಅವ್ರ ಮಗನೋ ನಿಲ್ಸೋಣ ಅಂತಂದ್ರೆ ನಾವು ಅವ್ರ ಎಲ್ಲಿ ಹೇಳ್ತಾರ ಅಲ್ಲಿ ಕೆಲಸ. ನನಗ MLC ಎಲೆಕ್ಷನ್ ದಾಗ ಖಾನಾಪುರ ತಾಲೂಕು ಉಸ್ತುವಾರಿ ಕೊಟ್ಟಿದ್ರು, ನಾನು ನಿಂತ್ ಮಾಡಿದೀನಿ. 52 ಪಂಚಾಯತ್ ನಾಲೆಜ್ ಇದೆ, 52 ಪಂಚಾಯತ್ ಅಡ್ಡಾಡಿದೀನಿ. ಅದಿರೋದ್ರಿಂದ ಖಾನಾಪುರದಾಗ ಕೆಲಸ ಮಾಡೋಣ, ಈಗ ₹200 ಅಂತಂದ್ರೆ ಅಕ್ಕ ಹೆಂಗ್ ಹೇಳ್ತಾರ ಕೇಳಕ್ ರೆಡಿ. ಒಟ್ಟಾರೆ ಹಿರೇಬಗೋಡಿ ಪಟ್ಟಣ ಪಂಚಾಯತಿ ಆಗಿದೆ. ಹಿರೇಬಗೋಡಿ ಒಂದು ತಾಲೂಕು ಆಗ್ಬೇಕು ಅಂತ ಒಂದು ಕೂಗಿದೆ, ಜನಸಾಮಾನ್ಯರ ಕೂಗು ಇದೆ. ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ. ಅವರು ಅದಕ್ಕಾಗಿನ ನಾವು ಸುಮಾರು ಹೋರಾಟಗಳನ್ನು ನನ್ನ ನೇತೃತ್ವಗಳನ್ನ ಮಾಡಿದ್ವಿ. ನಮ್ಮಲ್ಲಿ ಜಾಗ ಇದೆ, ನಮ್ಮ ಮಲ್ಲಾಪುರ ಗುಡದಲ್ಲಿ 10 ಎಕರೆ ತಗೊಂಡಿದೀವಿ. ಆಫೀಸ್ ಕಟ್ಲಿಕ್ಕೆ ಜಾಗ ಬೇಕಲ್ಲ, ಅದನ್ನೇ ಚಂದ್ರರಾಜ್ ಅವ್ರ ನನ್ನ ಜೊತೆ ಒಂದ್ಸಲ ಮೀಟಿಂಗ್ ಮಾಡಿದಾಗ ಅಂದ್ರು, ಇದೇ 10 ಎಕರೆ ಹೆಂಗಾರು ನೀವ ಈಗ ಕ್ಯಾಬಿನೆಟ್ ದಲ್ಲಿ ಪಾಸ್ ಮಾಡಿಕೊಡಿ, ಅದನ್ನ ಅಲ್ಲಿ ನಾವ್ ಏನ್ ಬಹಳ ಹತ್ರ ಆಗ್ತದ, ಆಫೀಸ್ ಕಟ್ಲಿಕ್ಕೆ ಆಗ್ತದ, ಸೆಂಟರ್ ಪ್ಲೇಸ್ ಆಗ್ತದ,
ಜಾಗ ಇಲ್ಲ ಅಂತ ಕೇಳಿದ್ರು ನಮ್ಗೆ. ಅವರು ಸಮಸ್ಯೆ ಜಾಗ ಬಂದಿತ್ತು. ಅವ್ರದ್ದು ಅಕ್ಕಂದು ತಾಲೂಕಾ ಮಾಡ್ಬೇಕಂತ ಬಹಳ ವರ್ಷದಿಂದ ಕೂಗಿದೆ. ಅವ್ರದ್ದು ಮನಸ್ಸಿನಲ್ಲಿದೆ ಬಾಗೇವಾಡಿ ತಾಲೂಕು ಜಗದ ಸಮಸ್ಯೆ ಬಂದಿತ್ತು. ಆದ್ರ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. 1-2 ಜಾಗ ಅದಾವು. ಒಂದು ನಮ್ದು ರೇಷ್ಮೆ ಇಲಾಖೆ ಜಾಗ ಇದೆ 32 ಎಕರೆ. ಅದು ಪಾಲ್ ಬಿದ್ದಿದೆ. ಎಲ್ಲ ಸಿಕ್ಕಾಪಟ್ಟೆ ನಮ್ ರೈತರಿಗೂ ತೊಂದರೆ ಆಗ್ತಾ ಇದ್ರಿಂದ ಮಂಗಗಳು ಸಿಕ್ಕಾಪಟ್ಟೆ ಮಂಗನ ಹಿಂಡು ಬಂದು ಎಲ್ಲ ಆಜು ಬಾಜು ರೈತರದ್ದು ಏನೂ ಇಲ್ಲ. ಅದನ್ನ ಸ್ವಚ್ಛ ಮಾಡೋದಂತ ಈಗ ಒಂದು ಲೆಟರ್ ಕೊಟ್ಟಿದ್ದಾನೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ರೇಷ್ಮೆ ಇಲಾಖೆದವ್ರಿಗೆ. ಅವ್ರೇನು ಲಕ್ಷ ಕೊಡುವಲ್ಲ. ಈಗಾಗಲೇ ನಮ್ಮ ಕಾಲೇಜು ಸ್ಕೂಲ್ ನಡೆದಿದೆಯಲ್ಲ, ಹೈಸ್ಕೂಲ್ ಕಾಲೇಜ್, ಅದ್ರ ಜೊತೆಗೆ ನಮ್ಮ ಆಫೀಸ್ ವರ್ಕ್ ಕಟ್ಟಬಹುದು ಅಂತ ಅವ್ರ ಗಮನಕ್ಕೆ ತಂದಿದ್ದೇನೆ. ಚಂದ್ರಾಜ್ ಅವ್ರ ಗಮನಕ್ಕೆ ತಂದಿದ್ದೇನೆ. ಅಕ್ಕನ ಗಮನಕ್ಕೆ ಅವ್ರು ತರ್ತಾರೆ. ನಾನು ಹೇಳ್ತೇನೆ ಅಕ್ಕನಿಗೆ ಅದೇನಾದ್ರೂ ಆಗೋದನ್ನ ಮನಸ್ಸು ನೋಡೋಣ, ಹಂಗಿದ್ರೆ ನೋಡೋಣ ಮಾತಾಡ ನೋಡ್ಬೇಕು. ತಾಲೂಕಾ ಮಾಡೋ ವಿಚಾರ ಅವ್ರಿಗೆ ನಮ್ದಿದೆ. ಕೊನೆ ಪ್ರಶ್ನೆ, 2028 ಕುಸ್ತಿ ಸಾಕಷ್ಟು ತುರ್ತು ಆಗಲಿದೆ. ವಿಶೇಷವಾಗಿ ಬಿಜೆಪಿ ಅವರು ಈಗ ಆಲ್ರೆಡಿ ಒಂದ್ ರೀತಿ ಕೈಕೋಟೆನ ಕೆಡವಬೇಕು, ಕೇಸರಿ ಧ್ವಜನ ಹಾರಿಸ್ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾವ್ರೆ. ಇಂಥ ಸಂದರ್ಭದಲ್ಲಿ ನೀವು ಮತದಾರರಿಗೆ ಮತ್ತೆ ಎಲ್ಲಾ ಕಾರ್ಯಕರ್ತರಿಗೆ ಏನ್ ಭರವಸೆ ಬಲ ತುಂಬಲಿಕ್ಕೆ ಇಷ್ಟಪಡ್ತೀರಾ? ವಿಶೇಷವಾಗಿ ನಾ ಇಲ್ಲಿಯವರೆಗೆ ನಿಮ್ಗೆ ಹೇಳಿದಂಗ ಏನು ಕೆಲಸ ಕಾರ್ಯಗಳಾಗಿಲ್ಲ. ಬಿಜೆಪಿ MLAಗಳು 3 ಬಾರಿ ಆರಿಸಿ ಬಂದ್ರು. ಮೊದಲ ದಳದಿಂದ ಆರಿಸಿ ಬಂದಿದ್ರು, ಮೊದಲ MES ಬಂದಿತ್ತು. ಆದ್ರ ಸುಮಾರು ದಿವಸಗಳಿಂದ ಕೆಲಸ ಆಗಿರ್ಲಿಲ್ಲ. ಇವರೇನೀಗ ಸುಮಾರು 8 ವರ್ಷದಲ್ಲಿ ಮಾಡಿದಂತ ಕೆಲಸ ಸ್ವತಂತ್ರ ಸಿಕ್ಕಾಗಿದ್ದಾಗಿರ್ಲಿಲ್ಲ. ನಾ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋದು ಇಷ್ಟ, ನಾನು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ಅವ್ರೆಲ್ಲಾ ಈ ಕೆಲಸ ನೋಡ್ರಿ, ನೀವು ಏನೋ ನೋಡ್ಕೊಂಡ ಭಾವನಾತ್ಮಕ ವಿಷಯಗಳ ಲಕ್ಷ ಕೊಡ್ಬಾರ್ರಿ. ಭಾವನಾತ್ಮಕ ವಿಷಯದಿಂದ ಏನು ಆಗೋದಲ್ಲ, ಏನು ಸಾಧಿಸಕ್ ಆಗಲ್ಲ. ಈಗ ನೋಡಾತಿರಿ ಪರಿಸ್ಥಿತಿ ಎಲ್ಲಾ ಹೆಂಗ್ ಹುಡುಗರು ಮೋದಿ ಅಂತ ಬೆನ್ನ ಹತ್ತಿದ್ರು. ಅದರಿಂದ ಏನಾಯ್ತು, ಹೆಂಗ್ ಹುಡುಗರ ಪರಿಸ್ಥಿತಿ ಎಲ್ಲಿಗೆ ಬಂತು? ಮಿಲಿಟರಿ ಒಂದ್ ಚಲೋ ಒಳ್ಳೆ ಮಿಲಿಟರಿ ಇತ್ತು, ಒಂದ್ 16 ವರ್ಷ ಮಾಡಿಕಂತ ಜೀವನ ಮಾಡ್ಕೋಬಹುದಂತ ಅದನ್ನ 4 ವರ್ಷ ತಂದು ಹಚ್ಚಿದ್ರು. ಈಗ ನೀಟ್ ಪರೀಕ್ಷೆದಲ್ಲಿ ಏನ್ ಮಾಡತ್ತಾರ ನೋಡತ್ತೀರಿ. ಹೆಂಗ್ ಹುಡುಗರ ಎದ್ ಬಿಡತ್ತಾರ, ಹೆಂಗ್ ಹುಡುಗರ ಅವ್ರನ್ನ ಅನಿಸ್ತಾರ. ಅವ್ರಿಗಿಂತವ್ರು ಮೋಸ ಮಾಡಿದಂತವ್ರಿಗೆ ನಿಮ್ ದೇಶ ಅಂತ ಸುಧಾರಿಸ್ತಾರ. ಅವ್ರ ಕುಟುಂಬಗಳು ಸುಧಾರಿಸಿದ್ವು, ಅವ್ರ ಇದು ಸುಧಾರಣೆ ಆಯ್ತು. ಅದನ್ನೆಲ್ಲ ಒಡದ್ ಹೇಳಿದ್ರ ಬಾಳ ಇದೆ. ನನ್ನಂತಕ್ಕ ಒಂದು ದೊಡ್ಡ ಇತಿಹಾಸನ ಅದ. ಅದಕ್ಕ ನಮ್ ಕ್ಷೇತ್ರಕ್ಕ ಏನ್ ಅವಶ್ಯಕತೆ ಅದ, ನಮ್ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವಂತದ್ದು ಅಭಿವೃದ್ಧಿ. ಅದನ್ನ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ, ಸಹೋದರಿ ಚಂದ್ರಾಜನ ಹಟ್ಟಿಹೊಳಿ ಇಬ್ಬರು ಹಗಿಲು ಕೊಟ್ಟು, ಮೃಣಾಲ್ ಹೆಬ್ಬಾಳ್ಕರ್ ಒಂದು ಭಾಗ, ಚಂದ್ರಾಜ್ ಹಟ್ಟಿಹೊಳಿ ಅವರು ಒಂದು ಭಾಗ, ಅನೇಕ ನಮ್ಮಂತ ಪ್ರಮುಖ ಕಾರ್ಯಕರ್ತರನ್ನ ಜೋಡಿಸಿಕೊಂಡು ಅನೇಕ ಪ್ರತಿಯೊಂದು ಕ್ಷೇತ್ರದಾಗ ಒಬ್ಬೊಬ್ಬರನ್ನ ಪ್ರಮುಖ ಪೇಯಗಳನ್ನಿಟ್ಟು ಒಳ್ಳೆ ಕೆಲಸ ಮಾಡತ್ತಿದಾರ. ಅದರಿಂದ ಮುಂದಿನ ಬರುವಂತ ದಿವಸ ಇವ್ರನ್ನ ತಡವಾಗಿ ಯಾರ ಕಡೆದೂ ಆಗುದಿಲ್ಲ. ಅದ್ರ ಮಾತ್ರ ಸತ್ಸತಿ ಹೇಳ್ತೀನಿ. 100% ಮುಂದೆ ನೆಕ್ಸ್ಟ್ ಮತ್ ನಾವು ಮುಖ್ಯಮಂತ್ರಿ ಕನಸಿಡುವಂತವ್ರ MLA ಬಿಟ್ಕೊಡ್ತೇವೆ ಬೇರೆದವ್ರಿಗೆ. 100% ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ತಂದೇ ತರ್ತೀವಿ. ಜನರ ಮನಸ್ಸಿನಲ್ಲಿದೆ, ಜನರನ್ನು ಕೆಲಸದ ಕಡೆ ನೋಡ್ತಾರ. ಎಲ್ಲೋ 1-4 ಮಂದಿ ಇರ್ತಾರ, ಇಲ್ಲ ಅಂತಲ್ಲ. ಏನು ಪಕ್ಷದ ಪ್ರಮುಖರು, ಬೇರೆ ಪಕ್ಷದ ಪ್ರಮುಖರು ಇರ್ತಾರ, JDS ದವರು ಇರ್ತಾರ, BJP ಅವರು ಇರ್ತಾರ. ಆದ್ರೆ ಮ್ಯಾಕ್ಸಿಮಮ್ ಮಂದಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನ ಅದಾರ. ಅದ್ ನಂಗೆ ಭರವಸೆ ಅದ. ನನಗಂತೂ 100% ಈ ಮನಿ ಇವರೇ BJP ಆಗ್ತಾರೆ, ಇವರೇ ಕಾಂಗ್ರೆಸ್ ಆಗ್ತಾರ ಅನ್ನುವಂತ ಭರವಸೆನೂ ನನಗದ. ಅದನ್ನ ಕನ್ವಿನ್ಸ್ ಮಾಡುವಂತ ಭರವಸೆನೂ ಅದನ್ನ. ಯಾರನ್ನ ಎಲ್ಲಿ ಮಾತಾಡ್ಸ್ಬೇಕು, ಹೆಂಗ್ ಮಾತಾಡ್ಸ್ಬೇಕು, ಯಾವ ರೀತಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಯಾವ ರೀತಿ ಕೆಲಸದ ಬಗ್ಗೆ ಕೆಲಸ ಎಷ್ಟು ಮಾಡಿದಾರಪ್ಪ ಅಂತ ಹೇಳುವಂತ ಅದು ಒಂದು ನಮ್ಗೆ ಎದಿತಾಗಿ ಹೇಳುವಂಗ ಕೆಲಸ ಮಾಡಿದ್ದಾರೆ. ಎಲ್ಲಾರು ಕುಟುಂಬಸ್ಥರು ಏನಾದ್ರು ಒಂದು ಮದುವೆ ಕಾರ್ಯಕ್ರಮ, ಏನಾದ್ರು ಕುಟುಂಬಸ್ಥರು ಅಕ್ಕ ಇಲ್ಲ ಅಂತಂದ್ರೆ ಅವ್ರ ತಾಯಿ ಸಹ ಮದುವೆಗಳಿಗೆ ಬರ್ತಾರೆ. ಇಂತ ಒಂದು ಮದುವೆ ಕಾರ್ಯಕ್ರಮ ನೋಡ್ಕೊಂಡು, ಒಂದು ತೊಟ್ಲ ಹಾಕೋ ಕಾರ್ಯಕ್ರಮ ನೋಡ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮ ಅಟೆಂಡ್ ಆಗುವಂತ ಒಬ್ರು ಹೆಣ್ಮಗಳ ಫ್ಯಾಮಿಲಿ ಅದ. ಆದ್ರೆ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.